ತಯಾರಿಸುವಂಥ ವರದಿ ಬಗ್ಗೆ ಆಯಿತು, ಅಥವಾ ಸರ್ಕಾರದ ಯೋಜನೆಗಳ ಬಗ್ಗೆ ಆಯಿತು, ಅಥವಾ ನಮ್ಮ ವಿಶ್ವವಿದ್ಯಾಲಯದ ಯೋಜನೆಗಳಾಯಿತು, ಅಥವಾ ನಮ್ಮ ಮಕ್ಕಳಿಗೆ ತಲುಪುವಂಥ ಸರ್ಕಾರದಿಂದ ನೀಡುವಂಥ ಸೌಲಭ್ಯಗಳ ಕುರಿತಾಗಿ ಸುದೀರ್ಘವಾಗಿ ವಿಸ್ತಾರವಾಗಿ ಮಾಹಿತಿಯನ್ನು ನೀಡುವಂಥ ನಜರಾ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ಗ್ರಾಮ ಸಂಪನ್ಮೂಲ ವ್ಯವಸ್ಥೆಗಳಿಂದ ವರದಿ ಮಾಡಿ. ಎಲ್ಲರಿಗೂ ನಮಸ್ಕಾರ. 2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ 2023-24ನೇ ಅವಧಿಯ ಸಮಗ್ರ ಶಿಕ್ಷಣದ ಸಂಕ್ಷಿಪ್ತ ವರದಿ ಮಂಡನೆ. ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲಿ SC/ST ಮಕ್ಕಳು ಇರುವುದಿಲ್ಲ. 1ನೇ ತರಗತಿಯಲ್ಲಿ 11 ವಿದ್ಯಾರ್ಥಿಗಳು, 2ನೇ ತರಗತಿಯಲ್ಲಿ SC 1, ಇತರೆ 9, ಒಟ್ಟು 10 ವಿದ್ಯಾರ್ಥಿಗಳು. 3ನೇ ತರಗತಿಯಲ್ಲಿ ಇತರೆ 12, ಒಟ್ಟು 12. 4ನೇ ತರಗತಿಯಲ್ಲಿ SC 1, ಇತರೆ 9, ಒಟ್ಟು 10. 5ನೇ ತರಗತಿಯಲ್ಲಿ ಇತರೆ 9, ಒಟ್ಟು 9. 6ನೇ ತರಗತಿಯಲ್ಲಿ SC 1, ಇತರೆ 14, ಒಟ್ಟು 15. 7ನೇ ತರಗತಿಯಲ್ಲಿ ಇತರೆ 13, ಒಟ್ಟು 13. ಒಟ್ಟು SC ಮಕ್ಕಳು ಇತರೆ 81, ಒಟ್ಟು ವಿದ್ಯಾರ್ಥಿಗಳು 84. ಭೇಟಿಯ ದಿನದಂದು ದಾಖಲಾತಿಯಲ್ಲಿರುವ ಮತ್ತು ಹಾಜರಿರುವ ಮಕ್ಕಳ ಸಂಖ್ಯೆ 24/11/2025ಕ್ಕೆ 1ನೇ ತರಗತಿಯಲ್ಲಿ ದಾಖಲಾತಿ 5, 2ನೇ ತರಗತಿಯಲ್ಲಿ ದಾಖಲಾತಿ 7, 3ನೇ ತರಗತಿಯಲ್ಲಿ ದಾಖಲಾತಿ 10, 4ನೇ ತರಗತಿಯಲ್ಲಿ 9, 5ನೇ ತರಗತಿಯಲ್ಲಿ 13, 6ನೇ ತರಗತಿಯಲ್ಲಿ 13, 7ನೇ ತರಗತಿಯಲ್ಲಿ 9, ಒಟ್ಟು ವಿದ್ಯಾರ್ಥಿಗಳು 66. ಭೇಟಿಯ ದಿನದಂದು ಹಾಜರಿರುವ ಮಕ್ಕಳು ಹುಡುಗರು 2, ಹುಡುಗಿಯರು 3, ಒಟ್ಟು ವಿದ್ಯಾರ್ಥಿಗಳು 5. 2ನೇ ತರಗತಿಯಲ್ಲಿ ಹುಡುಗರು 3, ಹುಡುಗಿಯರು 4, ಒಟ್ಟು ವಿದ್ಯಾರ್ಥಿಗಳು 7. 3ನೇ ತರಗತಿಯಲ್ಲಿ ಹುಡುಗರು 4, ಹುಡುಗಿಯರು 6, ಒಟ್ಟು ವಿದ್ಯಾರ್ಥಿಗಳು 10. 4ನೇ ತರಗತಿಯಲ್ಲಿ ಹುಡುಗರು 6, ಹುಡುಗಿಯರು 3, ಒಟ್ಟು ವಿದ್ಯಾರ್ಥಿಗಳು 9. 5ನೇ ತರಗತಿಯಲ್ಲಿ ಹುಡುಗರು 8, ಹುಡುಗಿಯರು 5, ಒಟ್ಟು ವಿದ್ಯಾರ್ಥಿಗಳು 13. 6ನೇ ತರಗತಿಯಲ್ಲಿ ಹುಡುಗರು 8, ಹುಡುಗಿಯರು 5, ಒಟ್ಟು ವಿದ್ಯಾರ್ಥಿ 13. 7ನೇ ತರಗತಿಯಲ್ಲಿ ಹುಡುಗರು 5, ಹುಡುಗಿಯರು 4, ಒಟ್ಟು ವಿದ್ಯಾರ್ಥಿಗಳು 9, ಒಟ್ಟು ವಿದ್ಯಾರ್ಥಿಗಳು 66. ಶಾಲೆಗೆ ಅನುದಾನ ಮತ್ತು ಬಿಡುಗಡೆಯಾದ ವಿವರ, ಬಳಕೆಯಾದ ವಿವರ. ಪ್ರಾರಂಭಿಕ ಶುಲ್ಕ 1/4/2023 1,02,528. ಶಾಲಾ ಅನುದಾನ 43,750. ನೀರು ಮತ್ತು ಸ್ವಚ್ಛತೆ ಶೌಚಾಲಯ ದಿನಾಂಕ 16/12/2023 13,995. ಶೂ ಮತ್ತು ಸಾಕ್ಸಿಗೆ 18/8/2023ಕ್ಕೆ 24,135 ರೂಪಾಯಿ ಜಮೆಯಾಗಿರುತ್ತದೆ. ಶಿಕ್ಷಕರ ಖಾತೆವಾರು ಜಮಾ 12/3/2024 750 ರೂಪಾಯಿ. ವಿದ್ಯಾಂಜಲಿ ಫಲಕಗಳು ನಿರ್ವಹಣೆ ಮತ್ತು FDMC ತರಬೇತಿ ನಿರ್ವಹಣೆ 19/3/2024ಕ್ಕೆ 1,000 ರೂಪಾಯಿ ಜಮೆಯಾಗಿರುತ್ತದೆ. ವಿಶೇಷಚೇತನ ಮಕ್ಕಳಿಗೆ ಬಿಡುಗಡೆಯಾದ ಅನುದಾನ 17/8/2023ಕ್ಕೆ 13,550 ರೂಪಾಯಿ ಜಮೆಯಾಗಿರುತ್ತದೆ. ಕೊಠಡಿ ಸಾಮಗ್ರಿ ಹರಾಜು ಪ್ರಕ್ರಿಯೆಯಲ್ಲಿ ದೊರೆತಂತ ಹಣ 13/11/2023ಕ್ಕೆ 40,000 ರೂಪಾಯಿ. ಬ್ಯಾಂಕ್ ಬಡ್ಡಿ 2,822 ರೂಪಾಯಿ. ಒಟ್ಟು 2,42,530 ರೂಪಾಯಿ ಜಮೆಯಾಗಿರುತ್ತದೆ. ಅನುದಾನ ಬಳಕೆಯಾದ ವಿವರ. ಶಾಲಾ ಅನುದಾನದ ವೆಚ್ಚ ರಿಜಿಸ್ಟರ್ ಮತ್ತು ಇತರೆ ಸುಣ್ಣ ಬಣ್ಣ ವಿದ್ಯುತ್ ಬಿಲ್ ಕಮಾನಿನ ಮೇಲೆ ಹೆಸರು ಬರೆಸಿದ್ದು ಖರ್ಚಾಗಿದ್ದು 46,611 ರೂಪಾಯಿ. ಪ್ರಿಂಟರ್ ಮತ್ತು ಟೇಬಲ್ ಖರೀದಿ 22/12/2022ಕ್ಕೆ 20,000 ರೂಪಾಯಿ. ಸ್ವಚ್ಛತೆ ಶೌಚಾಲಯ ಕುಡಿಯುವ ನೀರಿಗಾಗಿ ಖರ್ಚು 11/10/2023ಕ್ಕೆ 27,000 ರೂಪಾಯಿ. ಶೂ ಮತ್ತು ಸಾಕ್ಸಿಗೆ ಖರ್ಚು 25/9/2023ಕ್ಕೆ 24,135. ಶಾಲೆಯ ಮಕ್ಕಳಿಗೆ ಆಟ ಆಡಲು ಕ್ರೀಡಾ ಸಾಮಗ್ರಿಗಳ ಖರೀದಿ 25/12/2023ಕ್ಕೆ 4,450 ರೂಪಾಯಿ. ವಿಶೇಷ ಚೇತನ ಮಕ್ಕಳಿಗೆ ಅನುದಾನ ಸಾರಿಗೆ ಬೆಂಗಾವಲು ರಜೆ 18/10/2023ಕ್ಕೆ 6,050 ರೂಪಾಯಿ. ಟಿವಿ ಖರೀದಿ 20/1/2024ಕ್ಕೆ 13,000 ರೂಪಾಯಿ. ಇತರೆ ಖರ್ಚು 5/3/2024ಕ್ಕೆ 1,550
ರೂಪಾಯಿ. ಖರ್ಚಾದ ಒಟ್ಟು ಮೊತ್ತ 1,46,826 ರೂಪಾಯಿ. ಅಂತಿಮ ಶುಲ್ಕ 95,704 ರೂಪಾಯಿ. ಸಾಮಾಜಿಕ ಪರಿಶೋಧನೆಯ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಗುಣಾತ್ಮಕ ಅಂಶಗಳು: ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅನುದಾನಕ್ಕೆ ಸಂಬಂಧಿಸಿದಂತೆ ಜಮಾ ಮತ್ತು ಖರ್ಚುಗಳ ದಾಖಲಾತಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಾಗಿದೆ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ, ಶೂ ಮತ್ತು ಸಾಕ್ಸ್ಗಳನ್ನು ನಿಗದಿತ ಸಮಯದಲ್ಲಿ ವಿತರಿಸಲಾಗಿದೆ. ಶಿಕ್ಷಕರ ಕಲಿಕಾ ಕೌಶಲ್ಯವು ವಿದ್ಯಾರ್ಥಿಗಳ ಮತ್ತು ಪೋಷಕರ ಮೆಚ್ಚುಗೆಗೆ ಪಾತ್ರವಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲಿ ಹಾಜರಿರುವುದು ದಾಖಲೆಯಿಂದ ಗಮನಿಸಲಾಗಿದೆ. ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿರುವುದು ಗಮನಿಸಲಾಗಿದೆ. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ, ಆಟೋಟ ಸ್ಪರ್ಧೆಯಲ್ಲಿ ಹಾಗೂ ಪ್ರತಿಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ದಾಖಲೆಯಿಂದ ಗಮನಿಸಲಾಗಿದೆ. ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಹಾಜರಿರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಒಟ್ಟಾರೆ ಶಾಲೆಯಲ್ಲಿ ವ್ಯಾಪ್ತಿಯಲ್ಲಿ 1ರಿಂದ 7ನೇ ತರಗತಿವರೆಗೆ ಬೋಧಿಸಲಾಗುತ್ತದೆ. ಶಾಲೆಯ ಸುತ್ತಲೂ ಉತ್ತಮ ಕಾಂಪೌಂಡ್ ಗೋಡೆ ಇರುವುದು ಗಮನಿಸಲಾಗಿದೆ. ಶಾಲೆಯ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರುವುದು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಗಮನಿಸಲಾಗಿದೆ. ಸದರಿ ಶಾಲೆಯಲ್ಲಿ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಶ್ರೀಮತಿ ಪ್ರೇಮಾ ನಾಡು ಅವರು ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರುವುದನ್ನು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಕಂಡುಬಂದ ಪ್ರಮುಖ ಋಣಾತ್ಮಕ ಅಂಶಗಳು: ಶಾಲೆಯಲ್ಲಿ ಸ್ವಚ್ಛತೆಗಾರ ಸಿಬ್ಬಂದಿಯನ್ನು ನೇಮಿಸುವುದು ಉತ್ತಮ. ಮಕ್ಕಳು ಊಟ ಮಾಡಲು ಪ್ರತ್ಯೇಕವಾದ ಭೋಜನಾಲಯದ ವ್ಯವಸ್ಥೆ ಇಲ್ಲದಿರುವುದು ಗಮನಿಸಲಾಗಿದೆ. ಸಹ ಶಿಕ್ಷಕರಿಗೆ ಪ್ರತ್ಯೇಕವಾದ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಗ್ರಂಥಾಲಯ ಇದೆ, ಆದರೆ ಪ್ರತ್ಯೇಕ ಕೊಠಡಿ ಇಲ್ಲದಿರುವುದು ಗಮನಿಸಲಾಗಿದೆ. ಮಕ್ಕಳು ದೈಹಿಕ ಸದೃಢರಾಗಲು ದೈಹಿಕ ಶಿಕ್ಷಕರ ಲಭ್ಯತೆ ಇರುವುದು ಗಮನಿಸಲಾಗಿದೆ. ಕುಡಿಯುವ ನೀರಿಗಾಗಿ ವಾಟರ್ ಫಿಲ್ಟರ್ ವ್ಯವಸ್ಥೆ ಮಾಡಬೇಕು ಎಂದು ಶಿಕ್ಷಕರು ತಿಳಿಸಿರುತ್ತಾರೆ. ಕಂಪ್ಯೂಟರ್ ಶಿಕ್ಷಣಕ್ಕೆ ಕಂಪ್ಯೂಟರ್ ಅವಶ್ಯಕತೆ ಇರುತ್ತದೆ. ಬಾಲಕರಿಗೆ ಶೌಚಾಲಯ ವ್ಯವಸ್ಥೆ ಇರುವುದು ಗಮನಿಸಲಾಗಿದೆ. ಆದರೆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಮಕ್ಕಳಿಗೆ ಮೂತ್ರಾಲಯ ಇಲ್ಲದೆ ಇರುವುದು ಶಿಕ್ಷಕರು ತಿಳಿಸಿರುತ್ತಾರೆ. ಕ್ವಿಟ್ ಇಂಡಿಯಾ ಸ್ಕೂಲ್ ಪ್ರಮಾಣ ಪತ್ರಕ್ಕೆ ಶಾಲೆಯಲ್ಲಿ ನೋಂದಣಿ ಮಾಡದೇ ಇರುವುದು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಪ್ರಮುಖ ಅಂಶಗಳು: ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳು ಮಧ್ಯಾಹ್ನ ಉಪಹಾರವನ್ನು ಶಾಲಾ ವರಾಂಗಣದಲ್ಲಿ ಸೇವಿಸುತ್ತಿದ್ದು ಪ್ರತ್ಯೇಕವಾದ ಕೊಠಡಿಯ ಅವಶ್ಯಕತೆ ಇರುತ್ತದೆ. ಸಾಮಾಜಿಕ ಪರಿಶೋಧನೆಯಲ್ಲಿ ಗಮನಿಸಿದ ಹಾಗೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು MDM ಯೋಜನೆಯನ್ನು ನೋಡಿಕೊಳ್ಳುತ್ತಿರುವುದರಿಂದ ಶಿಕ್ಷಕರ ಬೋಧನೆಗೆ ಪೂರ್ಣ ಪ್ರಮಾಣದ ಸಮಯ ನೀಡಲು ಸಾಧ್ಯವಾಗುತ್ತದೆ. ಕಾರಣ ಶಿಕ್ಷಕರನ್ನು ಹೊರತುಪಡಿಸಿ ಪ್ರತ್ಯೇಕ ಅಧಿಕಾರಿ ನೇಮಿಸುವುದು ಸೂಕ್ತ ಎಂದು ಗಮನಿಸಲಾಗಿದೆ. ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಗಮನಿಸಿದ ಅಂಶಗಳು: 5ನೇ ತರಗತಿ ಮಕ್ಕಳಿಗೆ ಶಾಲಾ ಕೊಠಡಿ ಇರುವುದಿಲ್ಲ. ಆದ್ದರಿಂದ ಶಾಲೆಯ ರಂಗಭೂಮಿಯಲ್ಲಿ ತರಗತಿ ತೆಗೆದುಕೊಳ್ಳುವುದರಿಂದ ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ. ಕೆಲವು ಮೂಲ ಸೌಕರ್ಯಗಳು ಇತರ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ರಾಜ್ಯ ಹಣಕಾಸು ಯೋಜನೆ